ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದಟ್ಟವಾದ ಕಾಡಿನ ಮಧ್ಯೆ ನೂರಾರು ಅಡಿ ಎತ್ತರಕ್ಕೆ ನಿಂತಿರುವಂತಹ ಈ ಒಂದು ದೈತ್ಯ ಕಪ್ಪು ಬಂಡೆಗಳು ಕೇವಲ ಪ್ರಕೃತಿಯ ವಿಸ್ಮಯವಲ್ಲ, ಇದರ ಹಿಂದೆ ಅಡಗಿದೆ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸಿದಂತಹ ಒಂದು ಭೀಕರ ಯುದ್ಧದ ರಹಸ್ಯ. ಯಾರ ತಲೆಯ ಮೇಲೆ ಕೈ ಇಟ್ಟರೆ ಅವರು ಭಸ್ಮವಾಗ್ತಾರೋ ಅಂತಹವರ ಪಡೆದಂತಹ ರಾಕ್ಷಸನೊಬ್ಬ ಬೂದಿಯಾದ ಜಾಗ ಇದು. ಅಂದರೆ ನೀವು ನಂಬ್ತೀರಾ? ಹೌದು. ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಯಾಣದ ಬಿಡಿಸಲಾಗದಂತಹ ಆ ಒಂದು ಕೌತುಕದ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ. ಪುರಾಣಗಳ ಪ್ರಕಾರ ಶಿವನಿಂದ ವರ ಪಡೆದಂತಹ ಭಸ್ಮಾಸುರನು ಸ್ವತಃ ಶಿವನನ್ನೇ ಭಸ್ಮ ಮಾಡಲು ಬೆನ್ನಟ್ಟುತ್ತಾನೆ. ಆಗ ಜಗತ್ತನ್ನು ರಕ್ಷಿಸಲು ಮಹಾವಿಷ್ಣು ಏನ್ ಮಾಡ್ತಾನೆ, ಸುಂದರಿ ಅಂದ್ರೆ ಮೋಹಿನಿಯ ಅವತಾರ ತಾಳಿ ಬರುತ್ತಾನೆ. ಮೋಹಿನಿಯ ಸೌಂದರ್ಯಕ್ಕೆ ಮರುಳಾದಂತಹ ಭಸ್ಮಾಸುರ ಆಕೆಯ ಜೊತೆ ನೃತ್ಯ ಮಾಡಲು ಪ್ರಾರಂಭಿಸ್ತಾನೆ. ತಿಳಿಯದೆ ತನ್ನನೇ ತಲೆಯ ಮೇಲೆ ಕೈ ಇಟ್ಟುಕೊಂಡು ಭಸ್ಮವಾಗುತ್ತಾನೆ. ಹಾಗೆಯೇ ಯಾಣದಲ್ಲಿ ನಾವು 2 ಶಿಖರ ನೋಡಬಹುದು. ದೊಡ್ಡದಾದಂತಹ 2 ಶಿಖರ, ಅದು ಒಂದು ಭೈರವೇಶ್ವರ ಶಿಖರ ಅಂತ ಕರೀತಾರೆ, ಮತ್ತೊಂದನ್ನು ಮೋಹಿನಿ ಶಿಖರ ಅಂತ ಕರೀತಾರೆ. ಇಲ್ಲಿನ ಅತಿ ದೊಡ್ಡ ಆಶ್ಚರ್ಯ ಏನು ಅಂತ ನೋಡೋದಿದ್ರೆ, ಸುತ್ತಮುತ್ತಲಿನ ಎಲ್ಲ ಜಾಗದಲ್ಲೂ ಸಾಮಾನ್ಯ ಮಣ್ಣು ಮತ್ತು ಕಲ್ಲುಗಳಿರುತ್ತೆ. ಆದರೆ ಈ ಶಿಖರಗಳು ಮಾತ್ರ ಸಂಪೂರ್ಣವಾಗಿ ಕಪ್ಪು ಬಣ್ಣದಾಗಿರುತ್ತದೆ. ಅಷ್ಟೇ ಅಲ್ಲ, ಈ ಬಂಡೆಗಳ ಸುತ್ತಲೂ ಇರುವಂತಹ ಮಣ್ಣು ಇಂದಿಗೂ ಕಪ್ಪು ಬೂದಿಯಂತೆ ಕಾಣುತ್ತದೆ. ಸ್ಥಳೀಯರ ಪ್ರಕಾರ ಇದು ಭಸ್ಮಾಸುರ ಹುರಿದು ಹೋದಾಗ ಉಂಟಾದಂತಹ ಅಸಲಿ ಬೂದಿ. ವಿಜ್ಞಾನಿಗಳು ಇವು ಸುಣ್ಣದ ಕಲ್ಲಿನ ಶಿಖರಗಳು ಅಂತ ಹೇಳ್ತಾರೆ. ಇಡೀ ಕಾಡಿನ ಮಧ್ಯೆ ಈ 2 ಶಿಖರಗಳು ಮಾತ್ರ ಈ ರೂಪದಲ್ಲಿ ಹೇಗೆ ಸೃಷ್ಟಿಯಾದವು ಅನ್ನೋದು ಇಂದಿಗೂ ನಿಗೂಢವಾಗಿರುತ್ತದೆ. ಭೈರವೇಶ್ವರ ಶಿಖರದ ಒಳಗೆ ಹೋದ್ರೆ ಒಂದು ಅದ್ಭುತವಾದಂತಹ ಕತ್ತಲೆಯ ಗುಹೆ ಇದೆ. ಅದರ ಒಳಗೆ ಸ್ವಯಂಭುಲಿಂಗ ಚಂಡಿಕ ಭೈರವೇಶ್ವರ ಲಿಂಗವಿದೆ. ಅತ್ಯಂತ ಆಶ್ಚರ್ಯಕರ ಸಂಗತಿ ಏನು ಅಂತಂದ್ರೆ, ಈ ಗುಹೆಯ ಮೇಲ್ಭಾಗದಿಂದ ವರ್ಷದ 365 ದಿನಗಳು ಶಿವಲಿಂಗದ ಮೇಲೆ ನಿರಂತರವಾಗಿ ನೀರಿನ ಹನಿಗಳು ಬೀಳುತ್ತವೆ. ಈ ಒಂದು ನೀರು ಎಲ್ಲಿಂದ ಬರುತ್ತೆ, ಇದರ ಮೂಲ ಯಾವುದು ಅನ್ನೋದು ಇಂದಿಗೂ ಯಾರಿಗೂ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಇದನ್ನ ಚಂಡಿಕಾ ನದಿಯ ಉಗಮ ಸ್ಥಾನ ಅಂತ ಕರೀತಾರೆ. ವಿಜ್ಞಾನದ ಪ್ರಕಾರ ನೋಡೋದಿದ್ರೆ ಇದು ಸುಣ್ಣದ ಕಲ್ಲಿನ ರಚನೆ ಆಗಿದ್ರು ಸಹ ಪುರಾಣ ಮತ್ತು ನಂಬಿಕೆ ಪ್ರಕಾರ ಇದು ಭಸ್ಮಾಸುರನ ಅಂತ್ಯದ ಸಾಕ್ಷಿ. ಪ್ರಕೃತಿಯ ಈ ಒಂದು ಅದ್ಭುತ ರಹಸ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡುದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಯಾಣದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹಾಗೆ ಅದರ ಇತಿಹಾಸ ಏನು ಅಂತ ತಿಳ್ಕೊಂಡ್ರಲ್ವಾ. ಮತ್ತಷ್ಟು ಹೊಸ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರಿಗೆಲ್ಲ ಟ್ರಕ್ಕಿಂಗ್ ತುಂಬ ಇಷ್ಟ ಇರುತ್ತೋ ಅವರು ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ನೀವು ಟ್ರಕ್ಕಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಈ ಒಂದು ಪ್ರಕೃತಿಯನ್ನು ಸೊಬಗನ್ನು ಕಣ್ತುಂಬಿಕೊಳ್ಳೋಕ್ಕೆ 2 ಕಣ್ಣು ಸಾಲದು. ಸೊ ಹಾಗಾಗಿ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.